You know what? We are in Hyderabad as a event organizer for ಶ್ರೀಮಂತ. ನಮ್ಮ ಟೀಮೇಟ್ ಒಬ್ಬರು ಮರ ಬಿಡಿಸ್ತಿದ್ದಾರೆ ಆ್ಯಕ್ಚುಲಿ. ಏನಕ್ಕಂದರೆ ನಮ್ಮ ಕ್ಲೈಂಟ್ಗೆ ಆ್ಯಕ್ಚುಲಿ ಆಡಿಯನ್ಸ್ ಗೆಸ್ ಮಾಡಬೇಕಿತ್ತು ಬಾಯ ಗರ್ಲ ಅಂತ. ಬ್ಲೂ ಲೀಫ್ ಬಿಡಿಸಿದ್ರೆ ಬಾಯ್ ಅಂತ, ಪಿಂಕ್ ಲೀಫ್ ಬಿಡಿಸಿದ್ರೆ ಗರ್ಲ ಅಂತ. ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಅರ್ಲಿ ಮಾರ್ನಿಂಗ್ 4 o'clock. ಸೊ 4 o'clock ಡೆಕೋರೇಷನ್ಗೆ ಏನೇನು ಅರೇಂಜ್ಮೆಂಟ್ ಬೇಕೋ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಅರೇಂಜ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾಕೋ ಮಳೆ ಬರೋ ಥರ ಇತ್ತು. ನಮ್ಮ ಕ್ಲೈಂಟ್ ಹೇಳಿದ್ವಿ ನಮ್ಮ ಬರೀ ಎರಡೇ ಪಗೋಡ ಮತ್ತು ನಾರ್ಮಲ್ ಟೆಂಟು. ಸೊ ಪಕೋಡ ಬರೀ ಊಟಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದು. ಬಟ್ ಮಳೆ ಬರೋದ್ರಿಂದ ಎಲ್ಲ ಅನ್‌ಕಂಫರ್ಟಬಲ್ ಇರುತ್ತೆ. ಮತ್ತೆ ಫುಲ್ಲು ವೆಟ್ ಆಗೋಗ್ಬಿಟ್ರೆ ಅಂತೇಳಿ ಕ್ಲೈಂಟ್ ನಮಗೆ ಫ್ರೀಡಮ್ ಕೊಟ್ಟಿದ್ರು. ಸೊ ನಿಮ್ಗೇನಾದ್ರು ಚೇಂಜಸ್ ಮಾಡಬೇಕು ಅನ್ಸಿದ್ರೆ ಚೇಂಜಸ್ ಮಾಡಿ ಪರವಾಗಿಲ್ಲ ಅಂತ. ಸೊ ನಾವು ಅದಕ್ಕೆ 4 ಪಗೋಡ ಅರೇಂಜ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ 8 o'clockಗೆ ಶೂಟ್ ಸ್ಟಾರ್ಟ್ ಆಯಿತು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಬಿಸಿ ಆಗೋಕ್ಕಾಯ್ತು. ಲೈಕ್ ಬಿಸಿಲು ತುಂಬ ಸನ್ನಿ ಆಗೋಯ್ತು. ಸೊ ಕ್ಲೈಂಟ್‌ಗೆ ಆ್ಯಕ್ಚುಲಿ ಸಡನ್ನಾಗಿ ಆ ಟೈಮ್ಗೆ ಲೈಕ್ ಕೂಲೆಂಟ್ ಇದ್ದಿದ್ರೆ ಚೆನ್ನಾಗಿರುತ್ತೋ ಅನ್ನೋ ಥರ ಹೇಳಿದ್ರು. ಸೊ ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿ ಕೂಲೆಂಟ್‌ನ ಒಂದು 5-10 ಮಿನಿಟ್ಸಲ್ಲಿ ಅರೇಂಜ್ ಮಾಡಬೇಕು ಅಂತ ಹೇಳಿ 5-10 ಮಿನಿಟ್ಸಲ್ಲಿ ಕರೆಕ್ಟಾಗಿ 5-10 ಮಿನಿಟ್ಸ್ ಒಳಗಡೆ ನಾವು ಆ ಕೂಲೆಂಟ್‌ನ ಅರೇಂಜ್ ಮಾಡಿದ್ವಿ. ನಮ್ಮ ಕ್ಲೈಂಟ್ ತುಂಬ ಖುಷಿಪಟ್ಟರು ನಾವು ಅರೇಂಜ್ ಮಾಡಿದ್ದು ನೋಡಿ. ಸೊ ಅದಾದ ನಂತರ ಈವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ತುಂಬ ಚೆನ್ನಾಗಿ ಬಂತು. ಡೆಕೋರೇಷನ್ ಕೂಡ ಎಲ್ಲರಿಗೂ ಇಷ್ಟಪಟ್ಟರು. ಸೊ ಇದೇ ಈವೆಂಟಿಂದ ನಮ್ಗೆ ಆ್ಯಕ್ಚುಲಿ ಔಟ್ ಆಫ್ ಕರ್ನಾಟಕ ನಮಗೊಂದು 3 ಆರ್ಡರ್ಸ್ ಬಂತು.